ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು ಶರಾವತಿ ನದಿಯ ಪಾತ್ರ. ಸಾಗರ ತಾಲೂಕಿನ ಕಾರ್ಗಲ್ ಬಳಿ ಇಲ್ಲಿ ಚೈನ್ ಗೇಟ್ ಅಂತ ಹೇಳಿ ಒಂದು ನಿರ್ಮಾಣ ಮಾಡಿದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟು ನೀರು ಇನ್ನೇನು ತುಂಬಿ 11 ಗೇಟನ್ನು ಆವಾಗ ಓಪನ್ ಮಾಡ್ತಾರೆ. ಆವಾಗ ನೀರು ಈ ರೀತಿಯಲ್ಲಿ ಉಕ್ಕಿ ಹರಿದು ಬರುತ್ತೆ. ಇದರ ಮೂಲಕ ಇದು ಹೀಗೆ ಶರಾವತಿ ವ್ಯಾಲಿನಲ್ಲಿ ಸೀದಾ ಹರ್ಕೊಂಡು ಹೋಗುತ್ತೆ. ಈಗ ನೀವು ಮುಂದೆ ನೋಡಿದ್ರೆ ಅಲ್ಲಿ ಜೋಗ್ ಫಾಲ್ಸ್ನಲ್ಲಿ ರಾಜ ರಾಣಿ ರೂರಲ್ ರಾಕೆಟ್ ಆಗಿ ಶರಾವತಿ ಧುಮ್ಮಿಕ್ತಾಳೆ. ನಂತರ ಹಾಗೆ ಶರಾವತಿಯ ಕೊಳ್ಳದಲ್ಲಿ ಹರಿದು ಹೋಗಿ ಹೊನ್ನಾವರಕ್ಕೆ ಸೇರ್ತಾರೆ. ನೋಡಿ, ಶರಾವತಿಯನ್ನು ಈ ರೀತಿ ಕಟ್ಟಾಕ್ತಾರೆ. ಅಂದರೆ ನಾಡಿಗೆ ಬೆಳಕು ಕೊಡಲಿಕ್ಕಾಗಿ, ವಿದ್ಯುತ್ ಕೊಡಲಿಕ್ಕಾಗಿ ಶರಾವತಿಯನ್ನು ಕಟ್ಟಾಕ್ತಾರೆ. ಆದರೆ ಏನು ಮಾಡೋಕ್ಕೆ ಬರುತ್ತೆ, ಎಷ್ಟಂತ ಕಟ್ಟಾಕಕ್ಕೆ ಸಾಧ್ಯ? ಆಕೆ ಉಕ್ಕಿ ಹರಿಯುವ ಸಂದರ್ಭ ಬಂದಾಗ ಅನಿವಾರ್ಯವಾಗಿ ನೀರನ್ನು ಬಿಡಲೇಬೇಕಾಗತ್ತೆ. ಆ ಒಂದು ನೀರಿನ ಒಂದು ರುದ್ರ ರಮಣೀಯ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಾವಿವತ್ತು ಚಾರ್ವಾಕ ಸುದ್ದಿವಾಹಿನಿ ಈ ಒಂದು ವರದಿ ಮಾಡಲಿಕ್ಕಾಗಿ ಈಗ ಕಾರ್ಗಲ್ಲಿನ ಚೈನ್ ಗೇಟ್ ಬಳಿ ಇದೆ. ಮುಂದೆ ಜೋಗ್ ಫಾಲ್ಸಿಗೂ ಹೋಗಬೇಕು, ಸಾಧ್ಯವಾದರೆ ಲಿಂಗನಮಕ್ಕಿ ಅಣೆಕಟ್ಟು ಬಳಿಗೂ ಹೋಗಬೇಕು. ಮತ್ತೆ ಬರ್ತೇನೆ.